ನಮಸ್ಕಾರ. ವಾರ್ತಾ ಭಾರತಿ ವೀಕ್ಷಕರಿಗೆ politics.com ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಧರ್ಣೀಶ್ ಪೊಕ್ಕಿನಕೆರೆ. ಸಾಮಾನ್ಯವಾಗಿ ಕಡೆಯ ವಿಧಾನಸಭೆ ಅಧಿವೇಶನದಲ್ಲಿ ಅಥವಾ ಚುನಾವಣೆಗೂ ಮುನ್ನ ಆಡಳಿತ ಪಕ್ಷ ಮತ್ತು ವಿರೋಧ ಪಕ್ಷ ಎಲ್ಲ ಶಾಸಕರು ಫೋಟೋ ತೆಗೆಸ್ಕೊಳ್ತಾರೆ, ಗ್ರೂಪ್ ಫೋಟೋವನ್ನು. ಆದರೆ ಭಾಳ ಆಶ್ಚರ್ಯಕರವಾಗಿ ಇವತ್ತು ಆಡಳಿತ ಪಕ್ಷದ ಮತ್ತು ವಿರೋಧ ಪಕ್ಷ ಎಲ್ಲ ಶಾಸಕರ ಜೊತೆ ಗ್ರೂಪ್ ಫೋಟೋವನ್ನು ತೆಗೆಸ್ಕೊಳ್ಳಲಾಗಿದೆ. ಇದರಿಂದಾಗಿ ಯಾವ ರೀತಿ ಚರ್ಚೆಗಳಾಗ್ತಿದ್ದಾವೆ ಅಂತಂದರೆ, ಇದು ನಾಯಕತ್ವ ಬದಲಾವಣೆಯ ಮುನ್ಸೂಚನೆಯ ಅನ್ನುವಂಥದ್ದು. ಅದಲ್ಲದೆ ಸ್ಪೀಕರ್ಗೆ ಏನಾದರೂ ಬೀಳ್ಕೊಡುಗೆ ಮಾಡ್ತಾ ಇದೆಯಾ ಕಾಂಗ್ರೆಸ್, ಸ್ಪೀಕರ್ ಚೇಂಜ್ ಮಾಡುವ ಹಿನ್ನೆಲೆಯಲ್ಲಿ ಈ ಗ್ರೂಪ್ ಫೋಟೋ ಆಗಿದೆಯಾ ಅನ್ನುವಂಥ ಅನುಮಾನಗಳು, ಪ್ರಶ್ನೆಗಳು ಕೂಡ ಕೇಳಿಬರ್ತಿದ್ದಾವೆ. ನಾಯಕತ್ವ ಬದಲಾವಣೆಯ ಅಥವಾ ಸ್ಪೀಕರ್ಗೆ ಬೀಳ್ಕೊಡುಗೆಯಾ ಅನ್ನುವಂಥದ್ರ ಬಗ್ಗೆ ಮಾತಾಡಲಿಕ್ಕೆ ನಮ್ಮ ಜೊತೆಗೆ ಹಿರಿಯ ಪತ್ರಕರ್ತರಂತಹ ನಟರಾಜ್ ಅವರು ಇದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೂ ಮೊದಲು ನಾನು ನಿಮಗೆ ಮನವಿ ಮಾಡ್ತಿದ್ದೀನಿ, ನೀವು ಇನ್ನೂ ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಈಗ ನಟರಾಜ್ ಅವ್ರ ಜೊತೆಗಿನ ಚರ್ಚೆಯನ್ನು ಶುರು ಮಾಡ್ತೀನಿ. ನಟರಾಜ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಗಣೇಶ್. ಈಗ ಇದು ನಾಯಕತ್ವ ಬದಲಾವಣೆ ಮುನ್ಸೂಚನೆನ ಅಥವಾ ಸ್ಪೀಕರ್ ಬೀಳ್ಕೊಡುಗೆನ? ಒಟ್ಟಾಗಿ ಹೇಳ್ಬೇಕು ಅಂದ್ರೆ ಇದು ಕಾಂಗ್ರೆಸ್ ಪಕ್ಷದಲ್ಲಿರುವಂತ ಗೊಂದಲಗಳ ಮತ್ತೊಂದು ಅನಾವರಣ ಅಂತ, ಮತ್ತೊಂದು ರೂಪ ಅಂತ. ಯಾಕೆಂದ್ರೆ ಇವತ್ತು ಇದಷ್ಟೇ ಅಲ್ಲ, ನಿನ್ನೆ ಕೌನ್ಸಿಲ್ ಅಲ್ಲಿ ಗ್ರೂಪ್ ಫೋಟೋ ಆಗಿದೆ. ಅದು ಕೌನ್ಸಿಲ್ ಅಲ್ಲಿ ಇವತ್ತೇನು ನಾಮನಿರ್ದೇಶನಗೊಂಡಂತ ಸದಸ್ಯರುಗಳು ಮತ್ತೆ ವಿಧಾನಸಭೆಯಿಂದ ಆಯ್ಕೆ ಆದಂತವರು ಜೂನ್ ನಲ್ಲಿ ನಿವೃತ್ತರಾಗ್ತಿದ್ದಾರೆ. ಬಹುಶಃ ಜೂನ್ ನಲ್ಲಿ ವಿಧಾನಸಭೆ ಪ್ರಾಸೆಸ್ ವಿಧಾನ ಪರಿಷತ್ತಲ್ಲಿ ಆಗಾಗ ಆಗ್ತಾನೆ. ಪ್ರತಿ 2 ವರ್ಷಕ್ಕೊಂದ್ಸಲ ಸದಸ್ಯರು ಹೋಗ್ತಾರೆ, ಹೊಸಬರು ಬರ್ತಾರೆ. ಹಂಗಾಗಿ ಹೋದಾಗೆಲ್ಲ ಅದು ನಡೆಯುತ್ತೆ. ಬಟ್ ಇಲ್ಲಿ ಅಸೆಂಬ್ಲಿದು ಆಶ್ಚರ್ಯ ಇದೊಂದಷ್ಟೇ ಅಲ್ಲ, ಅಸೆಂಬ್ಲಿ ಇನ್ನೂ ಒಂದು ಆಶ್ಚರ್ಯ ಇದೆ. ಅಂದ್ರೆ ಇವತ್ತು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ. ಸಾಮಾನ್ಯವಾಗಿ ಯಾವಾಗಲೂ ಶಾಸಕಾಂಗ ಪಕ್ಷದ ಸಭೆ ಯಾವಾಗಿರುತ್ತೆ ಅಂದ್ರೆ ವಿಧಾನಸಭೆಯ ಅಧಿವೇಶನ ಆರಂಭಕ್ಕೂ ಮುನ್ನ ಅಥವಾ ಒಂದೆರಡು ದಿನದಲ್ಲಿ ಆಗುತ್ತೆ. ಆದ್ರೆ ಇಲ್ಲಿ ನಾಳೆ ಅಧಿವೇಶನ ಆಗ್ಲೇ ಡಿಕ್ಲೇರ್ ಮಾಡಿದ್ರೆ ಇವತ್ತು ಲಾಸ್ಟ್ ಆಲ್ಮೋಸ್ಟ್ ಕೊನೆ, ನಾಳೆ ಮುಕ್ತಾಯ ಆಗುತ್ತೆ. ಆದ್ರೆ ಇವತ್ತು ರಾತ್ರಿ ಶಾಸಕಾಂಗ ಪಕ್ಷದ ಸಭೆ ಕರೆದಿರೋದು ಯಾಕೆ? ಈ ರೀತಿಯಾದಂಥ ಒಂದು ಈ ಗೊಂದಲ ಏನಿದೆಯಲ್ಲ, ಆ ಗೊಂದಲ ಮುಂದುವರೆದಿದೆ. ಅದಕ್ಕಾಗಿಯೇ ನಿನ್ನೆ ರಾತ್ರಿ ಕೆಲವು ವಿಧಾನ ಪರಿಷತ್ ಸದಸ್ಯರು ಕೂಡ ಭೋಜನ ಕೂಟ ನಡೆಸಿ ಈ ಗೊಂದಲನ ಆದಷ್ಟು ಬೇಗ ಬಗೆಹರಿಸಿ. ಯಾಕೆಂದ್ರೆ ಕಾರ್ಯಕರ್ತರಲ್ಲಿ, ಪಕ್ಷದ ಮುಖಂಡರಲ್ಲಿ, ನಾಯಕರುಗಳಲ್ಲಿ ಎಲ್ಲರಲ್ಲೂ ಕೂಡ ಗೊಂದಲ ಇದೆ. ಅದು ಆಡಳಿತದ ಮೇಲೆ ಪರಿಣಾಮ ಬೀರ್ತಾ ಇದೆ, ಸರ್ಕಾರದ ಮೇಲೆ, ಒಟ್ಟಾರೆ ಪಕ್ಷ ಸರ್ಕಾರ ಎಲ್ಲದು. ಹಾಗಾಗಿ ಇದನ್ನ ಬಗೆಹರಿಸಿ ಅಂತ ಧರ್ಣೇಶ್ ನೀವು ಹೇಳಿದ್ರಲ್ಲ, ಸಾಮಾನ್ಯವಾಗಿ ಯಾವಾಗ ಅಂದ್ರೆ ವಿಧಾನಸಭೆ ಅನ್ನೋದು ಇದು 5 ವರ್ಷಕ್ಕೊಮ್ಮೆ ಬದಲಾಗೋದು. ವಿಧಾನ ಪರಿಷತ್ ಪರ್ಮನೆಂಟ್ ಬಾಡಿ. ಹಾಗಾಗಿ ವಿಧಾನಸಭೆಯ ಕೊನೆಯ ಅಧಿವೇಶನದ ಸಮಯದಲ್ಲಿ ಅಂದ್ರೆ ಆ ಯಾವುದು ಆಯ್ಕೆ ಆಗಿರುತ್ತಲ್ಲ, ಈಗ 13ನೇ ಅಧಿವೇಶನ, 13ನೇ ಅಧಿವೇಶನದ ಕೊನೆಯ ಅವಧಿಯಲ್ಲಿ ಸಭಾಧ್ಯಕ್ಷರು 16ನೇ ಅಧಿವೇಶನ ಕೊನೆಯ ಇದರಲ್ಲಿ ಶಾಸಕರ ಜೊತೆ ಒಂದು ಗ್ರೂಪ್ ಫೋಟೋ ತೆಗೆಸ್ಕೊಳ್ಳೋದು ಒಂದು ಸಂಪ್ರದಾಯ. ಅದು ಅವ್ರಿಗೆಲ್ಲರಿಗೂ ಒಂದು ಮೆಮೊರಬಲ್ ಟೈಮ್ ಅಂತ, ಅಥವಾ ಒಂದು ಫೋಟೋ. ಈಗ ನಾವು ಮೊದಲು ಸ್ಕೂಲ್ಗಳಲ್ಲಿ ಮಾಡ್ತೀವಿ, ಸ್ಕೂಲ್ ಬಿಟ್ಟು ಹೋಗುವಂತ ಟೈಮಲ್ಲಿ ಸೆಂಡ್ ಆಫ್ ಕೊಟ್ಟು ಫೋಟೋ ಮಾಡೋರು. ಹಾಗೆ ಇದು ಖಾದರ್ ಅವರು ನಿನ್ನೆ ನೋಡಿದಾಗಲೇ ಕೆಲವರಿಗೆ ಆ ರೀತಿಯಾದಂಥ ಒಂದು ಅನೌನ್ಸ್ಮೆಂಟ್ ಮಾಡಿದಾಗಲೇ ಆಶ್ಚರ್ಯ. ಸುರೇಶ್ ಕುಮಾರ್ ಅವರು ಅದನ್ನ ಹೊರಗಡೆ ಮಾತಾಡ್ತಾ ಇದ್ದು, ಏನು ಕನ್ಫ್ಯೂಷನ್ ಇದೆ, ಇದೇನು ಖಾದರ್ ಬದಲಾವಣೆನಾ ಮುಖ್ಯಮಂತ್ರಿ ಬದಲಾವಣೆನಾ, ಏನು ಗೊತ್ತಾಗ್ತಾ ಇಲ್ಲ ಇದು ಅಂತ. ಅಂದ್ರೆ ನನಗೆ ಗೊತ್ತಿರೋ ಪ್ರಕಾರದಲ್ಲಿ ಮೊದಲ ಅವಧಿಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮೊದಲ ಅವಧಿಯಲ್ಲಿ 2.5 ವರ್ಷಗಳ ಅಧಿಕಾರಾವಧಿ ಪೂರ್ಣಗೊಳಿಸಿದಾಗ ಸಂಪುಟ ಪುನಾರಚನೆ ಮಾಡಿದ್ರು. ಹಾಗೆ ಸಭಾಧ್ಯಕ್ಷರನ್ನು ಕೂಡ ಬದಲಾವಣೆ ಮಾಡಿದ್ರು. ನೀವು ನೆನಪಿರ್ಬೋದು, ಕಾಗೋಡು ತಿಮ್ಮಪ್ಪ ಅವರು ಅವ್ರನ್ನ ಬದಲಾವಣೆ ಮಾಡಿ. ಹಾಗೇನಾದ್ರೂ ಈ ಬಾರಿಯೂ ಆಗುತ್ತಾ ಅಂತ UT ಖಾದರ್ ಅವ್ರನ್ನ ಬದಲಾವಣೆ ಮಾಡಬಹುದಾ, ಏನು ಸಭಾಧ್ಯಕ್ಷರಲ್ಲ, ಅದರ ಇಂಡಿಕೇಶನ್ ಅಂದ್ರೆ ಇದು ಸಚಿವ ಸಂಪುಟದ ಪುನರಚನೆ ಮುನ್ಸೂಚನೆ ಇರ್ಬೋದಾ ಅಂತ ನನ್ಗನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಪದೇ ಮಾತನಾಡ್ತಿದ್ದಾರೆ. ಕಳೆದ ಬಾರಿ ಸುರ್ಜೇವಾಲಾ ಅವರು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ನಾಯಕರಿದ್ರು, ಅವ್ರ ಮುಂದೆನೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ. ಅಧಿವೇಶನ ಮುಗಿದ್ಮೇಲೆ ದೆಹಲಿಗೆ ಬರ್ತಾರೆ, ಬಂದ ನಂತರದಲ್ಲಿ ಈ ಸಂಪುಟ ಪುನರಚನೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿದರೆ, ಅದನ್ನು ಬಹಿರಂಗವಾಗಿ ಕೂಡ ಹೇಳಿದ್ದಾರೆ, ಹೈಕಮಾಂಡ್ ಪರ್ಮಿಷನ್ ತಗೊಂಡು ಮಾಡ್ತೀನಿ ಅಂತ. ಈಗ ಪಂಚರಾಜ್ಯಗಳ ಚುನಾವಣೆ, ಅದರ ಜೊತೆಗೆ ಕರ್ನಾಟಕದಲ್ಲಿ ನಡೀತಾ ಇರುವಂಥ 2 ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ಮುಗಿದ ನಂತರ ಬಹುತೇಕ ಸಂಪುಟ ಪುನರಚನೆ ಆಗಬಹುದು. ಈ ನಾಯಕತ್ವ ಗೊಂದಲಗಳು, ನಾಯಕತ್ವ ಬದಲಾವಣೆ ವಿಚಾರ ಇದೆಯಲ್ಲ, ಅದಕ್ಕೊಂದು ಪೂರ್ಣ ವಿರಾಮ ಬೀಳ್ಬೋದು ಅನ್ನೋಂಥ ಲಕ್ಷಣಗಳು ಕಾಣ್ತಾ ಇದೆ. ಅದರ ಭಾಗವಾಗಿ UT ಖಾದರ್ ಅವರು ಶಾಸಕರ ಜೊತೆ ಫೋಟೋ ತೆಗೆಸ್ಕೊಂಡಿದ್ದಾರೆ. ನನ್ನ ತಿಳುವಳಿಕೆ ಪ್ರಕಾರ, ನನಗೆ ಬಂದಿರುವ ಮಾಹಿತಿಯ ಪ್ರಕಾರ, ಸಭಾಧ್ಯಕ್ಷ UT ಖಾದರ್ ಅವರಿಗೆ ಇದು ಕೊನೆಯ ಅಧಿವೇಶನ.
Okay. ಮುಂದಿನ ಅಧಿವೇಶನಕ್ಕೆ ಯುಟಿ ಖಾದರ್ ಅವರು ಸಭಾಧ್ಯಕ್ಷರಾಗಿರಲ್ಲ, ಬೇರೆ ಯಾರೋ ಬರಬಹುದೇನೋ. ಹಾಗಾಗಿಯೇ ಈ ಫೋಟೋ ತೆಗೆಸ್ಕೊಳ್ಳುವಂಥದ್ದು, ಮತ್ತೆ ಅವರು ವಿಧಾನಸೌಧಕ್ಕೆ ಒಂದು ನವೀಕೃತ ಬಾಗಿಲನ್ನ ಉದ್ಘಾಟನೆ ಮಾಡಿರುವಂಥದ್ದು, ಕೆಲವೆಲ್ಲ ಅಭಿವೃದ್ಧಿ ಕಾರ್ಯಗಳಿಗೆ ಕೆಲವರನ್ನ ತಗೊಂಡಿದ್ರು, ಈಗ ಎಲ್ಲ ಮಾಡೋದು ನೋಡಿದ್ರೆ Okay. ಎಲ್ಲೋ ಖಾದರ್ ಅವ್ರ ಬದಲಾವಣೆ ಆಗತ್ತಾ ಅಂತ. ಖಾದರ್ ಅವರು ಯಾವ ಕಾರಣಕ್ಕೋಸ್ಕರ ಬದಲಾಗ್ತಾರೆ, ಕಾಂಗ್ರೆಸ್ ಪಕ್ಷ ಯಾಕೆ ಅವ್ರನ್ನ ಬದಲಾವಣೆ ಮಾಡಬೇಕು ಅಂತ ಅಂದ್ಕೊಳ್ತಿದೆ, ಏನಾದ್ರು ಕಾರಣಗಳಿರ್ಬೇಕಲ್ಲ. ಅದೇ ಈಗ ನಾನು ಹೇಳಿದ್ದಲ್ಲ, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ತಮ್ಮ ಮೊದಲ ಅವಧಿಯಲ್ಲಿ ಸಭಾಧ್ಯಕ್ಷರನ್ನ ಬದಲಾವಣೆ ಮಾಡಿದ್ರು. ಆಗ್ಲೂ ಕೂಡ ಆಗ ಮಂತ್ರಿ ಆಗ್ಲೇಬೇಕು ಅಂತ ಕಾಗೋಡು ತಿಮ್ಮಪ್ಪ ಅವರು. ಓಕೆ, ಅದು ಅಂದ್ರೆ ಈಗ ಸಂಪುಟದ ಪುನರಚನೆ ಮಾಡಬೇಕು, ಹೊಸಬ್ರಿಗೆ ಅವಕಾಶ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಂಪುಟದ ಪುನರಚನೆ ಮಾಡ್ತಾರೆ, ಜೊತೆನಲ್ಲಿ ಸ್ಪೀಕರ್ನು ಚೇಂಜ್ ಮಾಡ್ತಾರೆ ಅಂದ್ರೆ ದಟ್ ಇಸ್ ಓಕೆ. ಹೌದು. ಅದಕ್ಕೆ ಹೊರತುಪಡಿಸಿ ಬೇರೆ ಏನಾದರೂ ಕಾರಣ ಇದೆಯಾ, ಖಾದರ್ ಬೇಡ ನಮಗೆ ಮತ್ತೊಬ್ರು ಇರಲಿ ಅನ್ನುವ ಕಾರಣಕ್ಕೆ? ಯಾಕೆಂದ್ರೆ ನೋಡಿ, ಅಲ್ಪಸಂಖ್ಯಾತರಿಗೆ ಈಗ ಸಂಪುಟದಲ್ಲಿ 2 ಸ್ಥಾನಗಳಿದಾವೆ. ಒಂದು ಜಮೀರ್ ಅಹಮದ್ ಖಾನ್, ಇನ್ನೊಂದು ರಹೀಂ ಖಾನ್. ಓಕೆ, ಈಗ 3ನೇವ್ರನ್ನ ತೆಗೆದುಕೊಳ್ಳಕ್ಕಾಗಲ್ಲ, ಈಗಿರೋದ್ರಲ್ಲಿ ಅಕಾಮಿಡೇಟ್ ಮಾಡೋದು ಕಷ್ಟ. ಇವಾಗೊಬ್ಬರನ್ನ ಡ್ರಾಪ್ ಮಾಡಬೇಕು. ಜಮೀರು ಸಿದ್ದರಾಮಯ್ಯ ಅವ್ರಿಗೆ ಆಪ್ತರು ಅಂತ ಹೇಳ್ತಾರೆ, ಅವ್ರನ್ನ ಡ್ರಾಪ್ ಮಾಡ್ತಾರೆ ಏನೂ ಗೊತ್ತಿಲ್ಲ. ಎಂಟೈರ್ ನಾರ್ತ್ ಕರ್ನಾಟಕದಿಂದ ರೆಪ್ರೆಸೆಂಟ್ ಆಗಿರುವಂಥ ಅಲ್ಪಸಂಖ್ಯಾತ ನಾಯಕ ರಹೀಂ ಖಾನ್, ಅವ್ರನ್ನ ಡ್ರಾಪ್ ಮಾಡ್ತಾರ ಇಲ್ವ ಗೊತ್ತಿಲ್ಲ. ಅವರಿಬ್ಬರನ್ನೂ ಇಟ್ಕೊಂಡು ಇವ್ರನ್ನ ಅಕಾಮಿಡೇಟ್ ಮಾಡೋಕ್ಕಾಗತ್ತಾ? ಆ ಚಾನ್ಸಸ್ ವೆರಿ ವೆರಿ ಲೆಸ್ ಅಂತ ಅನ್ಸುತ್ತೆ. ಅದರಿಂದ ಇವ್ರನ್ನ ಅಂದ್ರೆ ಯುಟಿ ಖಾದರ್ ಸ್ಪೀಕರ್ ಆಗಿರೋದು ಬೇಡ ಅನ್ಲಿಕ್ಕೆ ಬೇರೆ ಕಾರಣ ಇರ್ಬೋದು ಅಂತ ಅನ್ಸುತ್ತೆ. ಆ ಥರ ನಿಮ್ಗೆ ಅನಿಸ್ತಿಲ್ಲ? ನಿಮ್ಗೆ ಗೊತ್ತಿರೋ ಪ್ರಕಾರದಲ್ಲಿ ಸಂಪುಟ ಪುನರಚನೆ ಆದ್ರೆ ಈಗ ನೀವು ಹೇಳಿದ್ದು ಸರಿ. ಒಂದು ಜಮೀರ್ ಅಹಮದ್ ಖಾನ್ ಅವರು ಅಲ್ಪಸಂಖ್ಯಾತ ಸಮುದಾಯದ ಪ್ರಭಾವಿ ನಾಯಕರಿದ್ದಾರೆ, ಹಾಗಾಗಿ ಅವ್ರನ್ನ ಬದಲಾವಣೆ ಮಾಡೋದು ಡೌಟು ಅನ್ನೋ ಥರದ್ದು ಹೇಳಿದ್ರೆ ಇರ್ಬೋದು. ಆದ್ರೆ ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಜಮೀರ್ ಅಹಮದ್ ಖಾನ್ ಬದಲಾವಣೆ ಆಗ್ಬೋದು, ರಹೀಂ ಖಾನ್ ಕೂಡ ಬದಲಾವಣೆ ಆಗ್ಬೋದು, ಅದು ಮುಖ್ಯಮಂತ್ರಿಗಳ ಪರಮಾಧಿಕಾರ. ಅದೇ ಲೆಕ್ಕಾಚಾರದಲ್ಲಿ ನೋಡೋದಾದ್ರೆ ನೀವು ಕರಾವಳಿ ಕರ್ನಾಟಕದಲ್ಲಿ ಏನು ಸಂಘ ಪರಿವಾರದ ಪ್ರಾಬಲ್ಯ ಇರುವಂಥದ್ದು, ಆಯ್ಕೆ ಆಗಿರುವಂಥ ಶಾಸಕರ ಸಂಖ್ಯೆ ಎಷ್ಟಿದೆ? ಕೇವಲ 2, ಪುತ್ತೂರು ಮತ್ತೆ ಉಳ್ಳಾಳ. ಹಾಗಾಗಿ ಕರಾವಳಿ ಕರ್ನಾಟಕಕ್ಕೆ ರೆಪ್ರೆಸೆಂಟೇಷನ್ ಕೊಡ್ಬೇಕಾದ್ರೆ ಉಸ್ತುವಾರಿ ಸಚಿವರು ಯಾರು? ದಕ್ಷಿಣ ಕನ್ನಡಕ್ಕೆ ದಿನೇಶ್ ಗುಂಡೂರಾವ್ ಅವರು, ಉಡುಪಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಬೆಳಗಾವಿ ಬೆಂಗಳೂರಿನವ್ರನ್ನ ಉಸ್ತುವಾರಿ ಮಾಡಿದ್ದಾರೆ. ಹಾಗಾಗಿ ಖಾದರ್ ಅವ್ರನ್ನ ಮಂತ್ರಿ ಮಾಡಿ ಉಸ್ತುವಾರಿನೂ ಮಾಡ್ಬೋದು. ಒಂದು ಅಂದ್ರೆ ಈಗ ಯಾವುದು ಕೂಡ ನಮ್ಗೆ ಇನ್ನೂ ಇಲ್ಲ, ಎಲ್ಲವೂ ರೇ ಪ್ರಪಂಚ. ಹಾಗಾಗಿ ಅದ್ರ ಜೊತೆಗೆ ನೀವು ಹೇಳಿದಾಗೆ ಖಾದರ್ ಅವರ ಕಾಂಡಕ್ಟ್ ಕೆಲವೆಲ್ಲ ಇದೆಯಲ್ಲ, ಅವರು ಅಲ್ಲಿ ಆಯ್ಕೆ ಆಗುವ ಕಾರಣಕ್ಕಾಗಿ ಅವ್ರ ಮೇಲೆ ಅಲ್ಲಲ್ಲಿ ಅಪವಾದಗಳು ಕೇಳಿ ಬಂದಿದೆ. ಸಂಘ ಪರಿವಾರದ ಜೊತೆ ತುಂಬಾ ತೀವ್ರವಾದಂಥ ಒಡನಾಟ ಇಟ್ಕೊಂಡಿದ್ದಾರೆ ಅವರು. ಸಂಘ ಪರಿವಾರದ ನಾಯಕರು ಉಳ್ಳಾಳ ಕ್ಷೇತ್ರದಲ್ಲಿ ಪ್ರಾಬಲ್ಯ ಹೊಂದಿದ್ರು ಕೂಡ ಖಾದರ್ ಅವ್ರನ್ನ ಆಯ್ಕೆ ಆಗೋ ಥರದಲ್ಲಿ ನೋಡ್ಕೊಳ್ತಿದ್ದಾರೆ, ನಮ್ಗೆ ಬೇಕು ಅಂತ. ಒಂದು ರೀತಿಯಲ್ಲಿ ಅವರೊಂದು ಮೃದು ಹಿಂದುತ್ವ ಧೋರಣೆ, ಸಂಘ ಪರಿವಾರದ ಬಗ್ಗೆ ತುಂಬಾ ಒಂದು ರೀತಿಯಲ್ಲಿ ಹೊಂದಾಣಿಕೆ ರಾಜಕಾರಣ ಮಾಡ್ತಾರೆ ಅನ್ನೋದು ದೊಡ್ಡ, ಈಗಾಗಲೇ ಗುಟ್ಟಾಗಿ ನೋಡಿದಿಲ್ಲ, ದೊಡ್ಡ ಆರೋಪ ಕೇಳಿ ಬಂದಿದೆ. ಅದು ಕೂಡ ಒಂದು ಕಾರಣ ಇರ್ಬೋದು. ಯಾಕೆಂದ್ರೆ ಅಧಿವೇಶನದ ಸಮಯದಲ್ಲಿ ಅವರು ಕರಾವಳಿ ಭಾಗದ ಶಾಸಕರು, ಬಿಜೆಪಿಯ ಶಾಸಕರಿಗೆ ಹೆಚ್ಚು ಅನುಕೂಲಕರವಾದ ರೀತಿಯಲ್ಲಿ ವರ್ತನೆ ಮಾಡ್ತಾರೆ ಅನ್ನುವಂಥ ಆರೋಪ ಸ್ವಪಕ್ಷೀಯರೇ ಮಾಡ್ತಿದ್ದಾರೆ. ಹಾಗಾಗಿ ಇದು ಅಂಶ ಇರ್ಬೋದು. ಹಾಗೆ ಮೊನ್ನೆ ಪ್ರತಿಪಕ್ಷಗಳಿಗಿಂತ ಹೆಚ್ಚಾಗಿ ಸಭಾಧ್ಯಕ್ಷರೇ ವಿಧಾನಸಭೆ ಸಭಾತ್ಯಾಗ ಮಾಡಿ ಹೋದಂತ ಘಟನೆ ಕೂಡ ಇದೆ. ಅದು ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸಿದೆ ದೊಡ್ಡ ಪ್ರಮಾಣದಲ್ಲಿ. ಮಂತ್ರಿಗಳು ಬರಲಿಲ್ಲ, ಉತ್ತರ ಕೊಡಲಿಲ್ಲ ಅಂತೇಳಿ ಪ್ರತಿಪಕ್ಷ ನಾಯಕರು ಆರೋಪ ಮಾಡೋದು ಸರಿ ಇದೆ, ಪ್ರತಿಪಕ್ಷಗಳಾಗಿ ಟೀಕೆ ಮಾಡ್ಲಿಕ್ಕೆ. ಆದ್ರೆ ಸಭಾಧ್ಯಕ್ಷರೇ ಸರ್ಕಾರದ ವಿರುದ್ಧ ಚಾಟಿ ಬೀಸು, ಸಾರ್ವಜನಿಕ ವಲಯದಲ್ಲಿ ಸಭಾಧ್ಯಕ್ಷರ ಒಂದು ನಡವಳಿಕೆ ಬಗ್ಗೆ ಉತ್ತಮವಾದಂತ ಅಭಿಪ್ರಾಯ ಕೇಳಿ ಬಂದಿದೆ. ಆದ್ರೆ ಸರ್ಕಾರವನ್ನು ಮುಜುಗರಕ್ಕೆ ಸಿಲುಕಿಸಿದ್ರ ಇವರು ಅನ್ನುವಂಥದ್ದು ಇದೆ. ಈ ಎಲ್ಲ ಕಾರಣಗಳನ್ನ ನೋಡಿದಾಗ ಹಿಂದೆ ನೋಡಿ, ರಮೇಶ್ ಕುಮಾರ್ ಅವರು ಕೂಡ ಹಿಂಗೆ ಸಭಾಧ್ಯಕ್ಷರ ಪೀಠದಲ್ಲಿ ಕೂತ್ಕೊಂಡು ಸರ್ಕಾರವನ್ನು ಆಗಾಗ ಇಕ್ಕಟ್ಟಿಗೆ ಸಿಲುಕಿಸಿ ಮುಜುಗರ ಮಾಡಿ ಕಡೆ ಮಂತ್ರಿ ಆದರು. ಅದೇ ಸ್ಟ್ರಾಟಜಿಯನ್ನ ಯುಟಿ ಖಾದರ್ ಮಾಡಿ ಇರ್ಬೋದು. ಹಿಂದೆ ಒಂದ್ಸಲ ಸಭಾಧ್ಯಕ್ಷರಾಗಿದ್ದಂತ ರಮೇಶ್ ಕುಮಾರ್ ಈ ರೀತಿಯ ಸಭಾತ್ಯಾಗ ಮಾಡ್ತಾರೆ. ಅವತ್ತು ನಾನು ರಿಪೋರ್ಟ್ ಇನ್ನು ವಿಧಾನಸಭಾ ಮಂಡಲ ಕಲಾಪನ ವರದಿ ಮಾಡಿದ್ದೆ ನಾನು. ಅವತ್ತು ಸದಾನಂದ ಗೌಡರು ಶಾಸಕರಾಗಿದ್ರು. ಸದಾನಂದ ಗೌಡ, ಐ ಎಂ ಜಯರಾಮ ಶೆಟ್ಟಿ ಮತ್ತೆ ಕೆ ಜಯರಾಮ ಶೆಟ್ಟಿ ಅನ್ನುವಂಥ 3 ಜನ, ಮತ್ತೆ ಯೋಗೀಶ್ ಭಟ್, ಇಷ್ಟೂ ಜನ 4 ಜನ ಶಾಸಕರು, ಬಿಜೆಪಿಯ ಶಾಸಕರು ದೊಡ್ಡ ಗದ್ದಲವನ್ನು ಎಬ್ಸಿರ್ತಾರೆ. ಬಹುತೇಕ ಅದು ಚಿತ್ತರಂಜನ್ ಭಟ್ಕಳದ ಶಾಸಕ ಚಿತ್ತರಂಜನ್ ಅವರ ಹತ್ಯೆ ಪ್ರಕರಣದ ಬಗ್ಗೆ ಚರ್ಚೆ ನಡೀತಾ ಇರ್ತದೆ. ಅದರ ನಡುವೆನೆ ಏನು MC ನಾಣಯ್ಯ ಮತ್ತೆ ಬಿ ಸೋಮಶೇಖರ್ ನಡುವಿನ ಗದ್ದಲ ಶುರುವಾಗುತ್ತೆ. ಅಲ್ಲಿ ಬಿ ಸೋಮಶೇಖರ್ ಅವರು ಕಾನೂನು ಪದವಿ ಬರೆಯುವಂಥ ಸಮಯದಲ್ಲಿ ಕಾಪಿ ಮಾಡಿದಾರ ಅನ್ನೋಂಥ ಈ ರೀತಿಯಾದ ಚರ್ಚೆ ನಡೆದು ಯಾರು ಯಾರ ಮಾತನ್ನು ಕೇಳದೆ ಇರೋ ರೀತಿಯಲ್ಲಿ ದಿವಂಗತ ಶ್ರೀರಾಮೇಗೌಡ ಅವರು, ಶ್ರೀರಾಮ್ ರೆಡ್ಡಿ ಅವರು ಸೋಮಶೇಖರ್ ವಿರುದ್ಧ ವಾಗ್ದಾಳಿ ನಡೆಸ್ತಾ ಇರ್ತಾರೆ. ಒಟ್ಟು ಗೊಂದಲ ಆಗುತ್ತೆ. ಆಗ ಕೋಪ ಮಾಡಿಕೊಂಡು ಈ ಸದನವನ್ನು ನಡೆಸ್ಲಿಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಅವ್ರು ತಳ್ಳಿಬಿಟ್ಟು ಹೊರಟೋಗಿರ್ತಾರೆ. ಬಟ್ ಇಲ್ಲಿ ಏನಾಗುತ್ತೆ,
ಈಗ ಹೇಳಿದ್ದು ಇವರು ಸರ್ಕಾರದ ಮಂತ್ರಿಗಳು ಸಮರ್ಪಕವಾಗಿ ಉತ್ತರ ಕೊಡ್ತಾ ಇಲ್ಲ, ಶಾಸಕರು ಅಷ್ಟು ದೊಡ್ಡ ಪ್ರಶ್ನೆಗಳನ್ನ ಕೇಳಿದರೆ ಸಮಯ ಕೇಳ್ತಾರೆ, ಕಳೆದ ಅಧಿವೇಶನದ ಪ್ರಶ್ನೆ ಕೇಳಿಲ್ಲ, ನಾನು ಹೀಗಿದ್ರೆ ಯಾಕೆ ಅಧಿವೇಶನ ನಡೆಸಬೇಕು, ಮಂತ್ರಿಗಳು ಬರ್ತಾ ಇಲ್ಲ, ಆಡಳಿತ ಪಕ್ಷದ ಶಾಸಕರು ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಸಭಾತ್ಯಾಗ ಮಾಡಿ ಹೋಗಿದ್ದಂಥದ್ದು ಸರ್ಕಾರಕ್ಕೆ ದೊಡ್ಡ ಮುಜುಗರವನ್ನು ಉಂಟು ಮಾಡಿದೆ. ಅದರ ನಡುವೆ ಇವರ ವಿರುದ್ಧ ಕೇಳ್ಬಂತಾ ಇರುವಂಥ ಈ ಅಪಸ್ವರಗಳು, ಈ ಎಲ್ಲ ಕಾರಣಗಳಿಂದಾಗಿ ಬದಲಾವಣೆ ಮಾಡ್ಬೋದು ಅಂತ ಒಂದಿದ್ರೆ, ಇನ್ನೊಂದು ನಾನು ಆಗಲೇ ಹೇಳಿದ್ನಲ್ಲ, ಕರಾವಳಿ ಜಿಲ್ಲೆಗಳಲ್ಲಿ ಯಾರಿಗೂ ಪ್ರಾತಿನಿಧ್ಯ ಇಲ್ಲ, ಹಾಗಾಗಿ ಇವರಿಗೆ ಮಂತ್ರಿ ಮಾಡಬೇಕು ಅನ್ನುವಂಥ ಈ ಲೆಕ್ಕಾಚಾರನೂ ಇರ್ಬೋದು. ಒಟ್ಟು ಒಂದು ಕನ್ಫ್ಯೂಷನ್ ಧರ್ಣೇಶ್, ಏನೇ ಆಗಲಿ ಅವರ ಮಂತ್ರಿ ಆಗ್ತಾರಾ, ಸ್ಪೀಕರ್ ಆಗ್ತಾರಾ, ಇದು ಒಟ್ಟು ಕನ್ಫ್ಯೂಷನ್ ಏನು ಅಂದರೆ, ಒಂದು ಇವರು ಕೊನೆಯ ಅಧಿವೇಶನ ದಿನ, ಈ ಅಧಿವೇಶನ ಕೊನೆ ಅಲ್ಲ, ಮಧ್ಯದಲ್ಲಿ ಕೊನೆಯ ದಿನ ಫೋಟೋ ತೆಗೆಸ್ಕೊಂಡ್ರು, ಇವರು ಶಾಸಕಾಂಗ ಪಕ್ಷ ಸಭೆ ಕರೆದಿದ್ದಾರೆ. ಏನಕ್ಕೆ ಶಾಸಕಾಂಗ ಪಕ್ಷ ಸಭೆ ಈಗ ಕರೀತಾರೆ? ಓಕೆ, AICC ಇನ್ಚಾರ್ಜ್ಗಳು ಬಂದಿದ್ದಾರೆ ಇಬ್ಬರು, ಏನು ಮಾಡ್ತಾರೆ? ಓಕೆ, ಈಗಿರುವಂಥ ಏನು ಉಪಚುನಾವಣೆ ಅಂತಂದ್ರೆ ಶಾಸಕಾಂಗ ಪಕ್ಷ ಸಭೆ ಈ ಟೈಮಲ್ಲಿ ಕರೆದು ಏನು ಮಾಡುವಂಥದ್ದು? ಈ ರೀತಿಯಾದಂಥ ಕೆಲವು ಅನುಮಾನಗಳಿಗೆ ಕಾರಣ ಆಗ್ತದೆ ಕಾಂಗ್ರೆಸ್ ಪಕ್ಷದ ಚಟುವಟಿಕೆಗಳು. ಅಲ್ಲ, ಶಾಸಕಾಂಗ ಪಕ್ಷದ ಸಭೆಗೆ ಇನ್ನೊಂದೇನು ಹೇಳ್ತಿದ್ದಾರೆ ಅಂದರೆ SIR ಬಗ್ಗೆ ಚರ್ಚೆ ಮಾಡಬೇಕು ಅಂತ ಹೇಳ್ತಿದ್ದಾರೆ. ಇರಲಿ, ಅದನ್ನ ಅಷ್ಟು ಸೀರಿಯಸ್ ಆಗಿ ಕಾಂಗ್ರೆಸ್ ಮಾಡುತ್ತಾ ಅನ್ನೋದ್ರ ಬಗ್ಗೆ ಅನುಮಾನಗಳಿದ್ದಾವೆ. ಬಟ್ ಈಗ ಓಕೆ, UT ಖಾದರ್ಗೆ ಬಿಡುಗಡೆನಾ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿದ್ವಿ. ಇದೇನಾದ್ರೂ ನಾಯಕತ್ವ ಬದಲಾವಣೆಯ ಮುನ್ಸೂಚನೆ ಅನ್ನೋದ್ರ ಬಗ್ಗೆ ನಿಮ್ಗೆ ಅನ್ಸುತ್ತೆ? ಅದನ್ನು ಹೇಳಲಿಕ್ಕಾಗಲ್ಲ, ಯಾಕೆಂದ್ರೆ ಯಾರು ಇದ್ರ ಬಗ್ಗೆ ಇಲ್ಲಿವರೆಗೆ ಯಾರು ಕ್ಲಾರಿಫೈ ಮಾಡ್ತಿಲ್ಲ. ಹೈಕಮಾಂಡ್ ಆದ್ರೂ ಒಂದು ಸ್ಪಷ್ಟವಾಗಿ ಹೇಳಬೇಕು. ಅದನ್ನೇ MLCಗಳು ಹೇಳಿದ್ನಲ್ಲ, MLCಗಳು ರಾತ್ರಿ ಸಭೆ ಸೇರಿ ಹೈಕಮಾಂಡ್ ಒಂದು ಕ್ಲಾರಿಫೈ ಮಾಡಿ, ನಾಯಕತ್ವ ಬದಲಾವಣೆ ಆಗುತ್ತಾ ಇಲ್ವಾ, ಮಂತ್ರಿಮಂಡಲ ಪುನರಚನೆ ಮಾಡ್ತೀರಾ ಅಥವಾ ಇಲ್ವಾ, ಯಾವ್ದಾದ್ರು ಕನ್ಫ್ಯೂಷನ್ ಈ ತರ ಇದೆಯಲ್ಲ, ಗೊಂದಲವನ್ನ ಬಗೆಹರಿಸಿ. ಗೊಂದಲ ಬಗೆಹರಿಸಿದ್ರೆ ಕನ್ಫ್ಯೂಷನ್ ಆಗುತ್ತೆ. ಹಾಗೆ ನೋಡಿ, ಇದು ಗೊಂದಲನೇ. MLCಗಳ ಈ ಪತ್ರ ಚಳವಳಿ, ಎರಡನೇದು ಸರ್ಕಾರ ಬಂದು 3 ವರ್ಷ ಪೂರೈಸ್ತಿರೋದು, ಮೂರನೇದು ಸರ್ಜಾವಾಲಾ ಶಾಸಕಾಂಗ ಪಕ್ಷದ ಸಭೆ ಕರೆದಿರೋದು, ಇದೆಲ್ಲ ನೋಡ್ತಾ ಇದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ಹೈಕಮಾಂಡ್ ನಿರ್ಧಾರ ಮಾಡಿದೆ ಅಂತ ಅನ್ನಿಸ್ತಿದೆಯಾ ಅಂತ? ಇಲ್ಲ, ಈಗಲೇ ಏನು ಹೇಳಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ ಈಗಿರುವಂಥದ್ದು ಉಪಚುನಾವಣೆ, 2 ವಿಧಾನಸಭಾ ಕ್ಷೇತ್ರಗಳದು. ಅಲ್ಲ, ಈಗ ನೋಡಿ, ಏನೇ ಎಲೆಕ್ಷನ್ ಗೊತ್ತಾಯ್ತು, ಮೇ 20 ಇಷ್ಟು ದಿನ ಮುಂದುವರಿಸ್ತವ್ರು. ನನ್ನ ಪ್ರಕಾರ ಸಿದ್ದರಾಮಯ್ಯ ಅವ್ರನ್ನ ಮೇ 20ರವರೆಗೆ ಸರ್ಕಾರ ಬಂದು 3 ವರ್ಷ ಆಗುವವರೆಗೆ ಮುಂದುವರಿಸ್ತಾರೆ. ಅಷ್ಟರೊಳಗಡೆ ಕೇರಳ ಚುನಾವಣಾ ರಿಸಲ್ಟ್ ಬಂದಿರುತ್ತೆ, ಬೈ ಎಲೆಕ್ಷನ್ ರಿಸಲ್ಟ್ಸ್ ಬಂದಿರುತ್ತೆ, ಎಲ್ಲ ಆಗೋಗಿರುತ್ತೆ. ಇನ್ನು ನೆಪ ಹುಡ್ಕಕ್ಕೇನು ಇರಲ್ಲ. ಹೌದು, ನನ್ನ ಪ್ರಕಾರ ಇನ್ನೇನು ಬೇರೆ ನೆಪಗಳು ಇರಲ್ಲ. ಅದಕ್ಕೆ ತಯಾರಿಯ ಭಾಗವಾಗಿ ಶಾಸಕರಿಂದ ಇವಾಗೇನು ಅವರು ನೇರವಾಗಿ ಶಾಸಕರಿಗೆ ಆ ಸುಳಿವು ಕೊಡಲ್ಲ. ಯಾಕಂದ್ರೆ ಇನ್ನು ಆ 20 ದಿನ ತಡ್ಕೊಳ್ಳೋದು ಬಹಳ ಕಷ್ಟ ಆಗ್ಬಿಡುತ್ತೆ. ಹೌದು, ಈಗೇನಾದ್ರು ಕೊಟ್ರೆ ಮತ್ತೆ ಬೇರೆ ಬೇರೆ ತರ ಚಟುವಟಿಕೆಗಳು ಶುರು, 1 ತಿಂಗಳು. ಬಟ್ ಅವ್ರನ್ನ ಏನೋ ಕೇಳ್ದಂಗೆ ಮಾಡಿ, ಸಮಾಧಾನ ಮಾಡ್ದಂಗೆ ಮಾಡಿ, ಅಥವಾ ಶಾಸಕರ ಮೂಡೇನು ಅಂತ ತಿಳ್ಕೊಳ್ಳಿಕ್ಕೋಸ್ಕರ ಸಭೆ ಕರೆದಿದಾರ. ಒಟ್ಟಾರೆಯಾಗಿ ಇದು ನಾಯಕತ್ವದ ಬದಲಾವಣೆ ಬಗ್ಗೆ ಏನಾದರೂ ಒಳೊಳಗೆ ನಡೀತಿದೆಯಾ ಅಂತ ನಾನು ಕೇಳ್ತಿರೋದು. ಇಲ್ಲಿ ಒಟ್ಟು ಈಗ ಶಾಸಕರುಗಳಿದಾರಲ್ಲ, ಕೆಲವರಿಗೆ ಅಸ್ತಿತ್ವದ ಪ್ರಶ್ನೆ, ಮತ್ತೆ ಕೆಲವರಿಗೆ ಪ್ರಾತಿನಿಧ್ಯದ ಪ್ರಶ್ನೆ. ಹಾಗಾಗಿ ಕೆಲವರೆಲ್ಲ ಮಂತ್ರಿಮಂಡಲ ಪುನರಚನೆ ಮಾಡಿ ಅಂತ ಹೇಳಿರೋದು. ಯಾಕೆಂದ್ರೆ ಆ ಜಿಲ್ಲೆಗಳಲ್ಲಿ ಇವರು 3 ಬಾರಿ 4 ಬಾರಿ ಎಲ್ಲ ಆಯ್ಕೆಯಾಗಿದ್ದಾರೆ. ಅವ್ರು ಏನು ಮಾಡಬೇಕು ಅನ್ನೋಂಥ ಗೊಂದಲ ಇದೆ. ಇನ್ನೊಂದು ನಾಯಕತ್ವ ಬದಲಾವಣೆ ವಿಚಾರವಾಗಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ನಡೀತಾ ಇದೆ. ಅದು ಹೈಕಮಾಂಡ್ ಹೇಳ್ತದೆ, ಹೈಕಮಾಂಡ್ ತೀರ್ಮಾನ ಅಂತ ಇಬ್ಬರು ನಾಯಕರು ಹೇಳ್ತಾರೆ. ಕೊನೆಗೆ ಇಲ್ಲ, ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಅವರೇ ತೀರ್ಮಾನ ಮಾಡಬೇಕು ಅಂತ. ಈ ಎಲ್ಲ ಗೊಂದಲಗಳಿದೆ. ಇದರ ನಡುವೆ ಉಪಚುನಾವಣೆಗಳಿದೆ. ಉಪಚುನಾವಣೆ ಆದ ಕೂಡಲೇ ಜಿಲ್ಲಾ ಮತ್ತು ತಾಲೂಕು ಪಂಚಾಯತಿ ಚುನಾವಣೆ ಬರಬೇಕು. ಸ್ಥಳೀಯ ಇಲ್ಲ, ಬಿಡಿ ನೋಡಿ, ಜಿಲ್ಲಾ ಪಂಚಾಯತ್ ಚುನಾವಣೆ, ಗ್ರಾಮ ಪಂಚಾಯತಿ ಚುನಾವಣೆ, GBA ಚುನಾವಣೆ ಇವ್ರು ಮಾಡಲ್ಲ. ಅಲ್ಲ, ಇರೋದು ತಾಂತ್ರಿಕ ಕಾರಣ ಕೊಟ್ಟು ಅದನ್ನು ಮುಂದೆ ಇರಬಹುದು, ಗೊತ್ತಿಲ್ಲ ನನಗೆ. ಬಟ್ ಈ ರೀತಿಯು ಆನ್ ಕಾರ್ಡ್ ಅಂದ್ರೆ ಇವೆಲ್ಲವೂ ಇದಾವೆ. ಈ ಎಲ್ಲ ಬೆಳವಣಿಗೆಗಳ ಬಗ್ಗೆ ಚರ್ಚೆ ನಡೆಸ್ತಾರೆ. ಹಾಗಾಗಿ ಇದೇ ನಾಯಕತ್ವ ಬದಲಾವಣೆಗಾಗುತ್ತಾ, ಕ್ಯಾಬಿನೆಟ್ಗಾಗುತ್ತಾ, ಸ್ಪೀಕರ್ ಬದಲಾವಣೆಗಾಗುತ್ತಾ ಅಂತ ಈಗ ಕೂತ್ಕೊಂಡು ಇಲ್ಲಿ ಏನು ಹೇಳಲಿಕ್ಕಾಗಲ್ಲ. ಅಪ್ ಟು ನಾವು ಮೇ ಮೊದಲ ವಾರದವರೆಗೆ, ಅಂದ್ರೆ ಫಲಿತಾಂಶ ಬರೋವರೆಗೆ ಕಾಯ್ಬೇಕಾಗುತ್ತೆ. ಅಲ್ಲಿವರೆಗೂ ಈ ರೀತಿಯಾದಂಥ ಚರ್ಚೆಗಳಿದಾವೆ, ಗೊಂದಲಗಳಿದಾವೆ. ಒಟ್ಟಿ ಗೊಂದಲಗಳ ಪರಿಣಾಮ ಏನಾಗುತ್ತೆ ಅಂದ್ರೆ, ಅಪ್ಪ ಅಮ್ಮ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋದರ ಥರದಲ್ಲಿ ಆಡಳಿತ ಯಂತ್ರದ ಮೇಲೆ ಪರಿಣಾಮ ಬೀರುತ್ತೆ. ಜನಸಾಮಾನ್ಯರ ಕೆಲಸಗಳು ಸರಿಯಾಗಿ ಆಗ್ತಾ ಇಲ್ಲ. ಅಧಿಕಾರಿಗಳು ಅವ್ರ ಮಾತು ಕೇಳೋದ, ಇವ್ರ ಮಾತು ಕೇಳೋದ, ಈ ರೀತಿಯಾದಂಥ ಗೊಂದಲದಲ್ಲಿ ಇಲ್ಲಿ ಟೋಟಲ್ ಕನ್ಫ್ಯೂಷನ್ ಅಲ್ಲಿ ಮುಂದುವರೆದಿದೆ. ಇದು ಹೊರತುಪಡಿಸಿದಂಥ ವಿಷಯ ಆದರೂ ಕೇಳ್ಬಿಡ್ತೀನಿ. ಏನಂದ್ರೆ, ಬೈ ಎಲೆಕ್ಷನ್ಸ್ ರಿಸಲ್ಟ್ ಏನಾದರೂ ನಾಯಕತ್ವ ಬದಲಾವಣೆ ಮೇಲೆ ಪರಿಣಾಮ ಬೀರುತ್ತಾ? ಯಾವ ಅಂಶ ಬೇಕಾದ್ರೂ ಆಗ್ಬೋದು. ಕಾಂಗ್ರೆಸ್ ಪಕ್ಷದಲ್ಲಿ ಇಂಥದೇ ಆಗ್ಬೇಕು ಅಂತ ಇಲ್ಲ, ಏನ್ ಬೇಕಾದ್ರೂ ಆಗಿ ಬದಲಾವಣೆ, ಏನೋ ಒಂದು ನೆಪ ಬೇಕು. ನಾಯಕತ್ವ ಬದಲಾವಣೆ ಆಗ್ಬೇಕಾ ಆಗ್ಬಿಡುತ್ತೆ, ಹೈಕಮಾಂಡ್ ಮನಸ್ಸು ಮಾಡಿದ್ರೆ. ಇಲ್ವಾ, ಮಂತ್ರಿಮಂಡಲ ಪುನರಚನೆ ಆಗೋಯ್ತು. ಬಟ್ ಎಲ್ಲದಕ್ಕೂ ಉತ್ತರ ಮೇ 20ರವರೆಗೂ ಕಾಯ್ಬೇಕು. ಅಲ್ಲಿವರೆಗೂ ಇಂಥ ಕನ್ಫ್ಯೂಷನ್ ಮುಂದುವರೆದೇ ಇರುತ್ತೆ. ಧರ್ಣೇಶ್, ಓಕೆ, ಥ್ಯಾಂಕ್ ಯು. ಇಷ್ಟೊತ್ತು ನಟರಾಜು ಅವರು ನಾಯಕತ್ವ ಬದಲಾವಣೆನ ಅಥವಾ ಸ್ಪೀಕರ್ಗೆ ಬೀಳ್ಕೊಡುಗೆನ ಅನ್ನೋದ್ರ ಬಗ್ಗೆ, ಜೊತೆಗೆ ಕ್ಯಾಬಿನೆಟ್ ರೀಶಫಲ್ ಆಗುವ ಸಾಧ್ಯತೆ ಇದೆ ಅನ್ನೋದ್ರ ಬಗ್ಗೆ ಕೂಡ ಬೆಳಕು ಚೆಲ್ಲಿದ್ದಾರೆ. ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸಿದ್ದೀನಿ. ಅದರಿಂದಾಗಿ ಮತ್ತೊಮ್ಮೆ ಮನವಿಯನ್ನು ಮಾಡ್ತಿದ್ದೀನಿ, ನೀವು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಬೆಲ್ ಬಟನನ್ನು ಪ್ರೆಸ್ ಮಾಡಿ. ಥ್ಯಾಂಕ್ ಯು.